ಓಕೆ, ಈಗ ಮತ್ತೊಂದು ರೀತಿಯಾದಂಥ ಆತಂಕ ಎದುರಾಗ್ತಾ ಇರೋದು ಇಲಿ ಜ್ವರ ಅಂತ. ರಾಜ್ಯದಲ್ಲಿ ಡೆಂಗಿ ಝಿಕಾ ವೈರಸ್ ನಡುವೆ ಈಗ ಇಲಿ ಜ್ವರ ಪತ್ತೆಯಾಗಿದೆ. ಹಾವೇರಿಯ 12 ವರ್ಷದ ಬಾಲಕನಿಗೆ ಇಲಿ ಜ್ವರ ಪತ್ತೆಯಾಗಿರೋದು. ಕಳೆದ 1 ವಾರದಿಂದ ಜ್ವರದಿಂದ ಬಾಲಕ ಬಳಲ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ರಕ್ತ ಪರೀಕ್ಷೆ ಮಾಡಿದಾಗ ಗೊತ್ತಾಗಿದೆ ಇದು ಇಲಿ ಜ್ವರ ಅಂತ ಹೇಳಿ. ಸದ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಬಾಲಕ ಪಡಿತಾ ಇದ್ದಾನೆ. ಸೊ ಯಾವುದೇ ರೀತಿಯಾಗಿ ಸದ್ಯಕ್ಕೆ ಆತಂಕ ಪಡುವಂತ ಅಗತ್ಯತೆ ಇಲ್ಲ ಅಂತಿದ್ದಾರೆ. ಆಮೇಲೆ ಇದು ಆ ಥರ ಸ್ಪ್ರೆಡ್ ಆಗುವಂಥದ್ದಲ್ಲ, ಸೊ ಗಾಬರಿ ಆಗಬೇಕಾಗಿದ್ದೇನಿಲ್ಲ. ರಾಜ್ಯದಲ್ಲಿ ಈಗ ಮಹಾಮಾರಿ ಡೆಂಗ್ಯೂನ ಕಾಟ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಈಗ ಹಾವೇರಿಯಲ್ಲಿ ಮತ್ತೊಂದು ವೈರಸ್ ಪತ್ತೆಯಾಗಿರುವಂಥದ್ದು. ಅದರಲ್ಲೂ ಸಹ ನಾವು ನೋಡ್ತಾ ಇರ್ಬೋದು, ಈಗ ಹಾವೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಸುಮಾರು ಏನು ಕಳೆದ 1 ತಿಂಗಳಿಂದ ಈ ಡೆಂಗು ವಾರ್ಡನ್ನು ಸಪ್ರೇಟ್ ಆಗಿ ಮಾಡಲಾಗಿದೆ. 12 ವರ್ಷದಿಂದ ಅಂದರೆ 16 ವರ್ಷದ ಒಳಗಿನ ಮಕ್ಕಳು ಕೂಡ ಅಧಿಕ ಸಂಖ್ಯೆಯಲ್ಲಿ ಡೆಂಗು ಜ್ವರದಿಂದ ಬಳಲ್ತಾ ಇದ್ದಾರೆ. ಆದರೆ ಈಗ ಹಾವೇರಿ ಜಿಲ್ಲೆಯಲ್ಲಿ ಮತ್ತೊಂದು ವೈರಸ್ನ ಕಾಟ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಸಹ ಈಗ ಇಲಿ ಜ್ವರ ಪತ್ತೆಯಾಗಿರುವಂಥದ್ದು ನಾವು ನೋಡ್ತಾ ಇರ್ಬೋದು ಮಕ್ಕಳಲ್ಲಿ. ಅಂದರೆ ಈಗ ಮಳೆಯ ಪ್ರಮಾಣ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಅಧಿಕ ಪ್ರಮಾಣದ ಗ್ರಾಮೀಣ ಪ್ರದೇಶದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಡೆಂಗು ಒಂದು ಕಡೆ ಮಹಾಮಾರಿ ಮಕ್ಕಳನ್ನ ಬೆಂಬಿಡದೆ ಕಾಡ್ತಿದೆ ಅಂತಲೇ ಹೇಳ್ಬೋದು. ಈಗ ಹಾವೇರಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಇಲಿ ಜ್ವರ ಪತ್ತೆಯಾಗಿರುವಂಥದ್ದು ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಅಂದರೆ ಮಗುವಿಗೆ ಅಂದರೆ ಸುತ್ತಮುತ್ತಲು ಮನೆಯ ಸುತ್ತಮುತ್ತಲು ಆಗಿರ್ಬೋದು ಮತ್ತು ಮನೆ ಒಳಗಡೆ ಇಲಿಗಳ ಕಾಟ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಇಲಿ ವೈರಸ್ ಅದರಿಂದ ಈಗ ಜ್ವರ ಬಂದಿರುವಂಥದ್ದು. ನಮ್ಮ ಜೊತೆಗೆ ಪೋಷಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಯಾವಾಗ ನಿಮ್ಗೆ ಗೊತ್ತಾಯ್ತು ಏನಂತ? ನಮಗೆ ಮೊನ್ನೆ ಸರ್ಕಾರದವ್ರನ್ನೇ ರಕ್ತದ ರಿಪೋರ್ಟ್ನಾಗ ಹೇಳಿಂದ ಗೊತ್ತಾಗೈತೆ ರೀ. ಅಲ್ಲಿವರೆಗೆ ಜಾಂಡೀಸ್ ಅಂದಿದ್ರಿ ಮತ್ತು ಕಣ್ಣು ಸ್ವಲ್ಪ ಹಳದಿನ ಆಗ್ಯಾವು ಅಂತಾರ್ರಿ. ಅದು ಎದ್ರ ಬಗ್ಗೆ ಅನ್ನೋದು ಇನ್ನೂ ಗೊತ್ತಾಗೋಲ್ರಿ. ಡಾಕ್ಟರ್ ಬಂದಿಂದ ಗೊತ್ತಾಗೋದ್ರಿ. ಇವತ್ತು ಮಾತು ಹಳದಿ ಆಗ್ಯಾವಂದ್ರಿ ಡಾಕ್ಟರ್. ಇನ್ನೊಬ್ರು ಡಾಕ್ಟರ್ ಬಂದು ಹೇಳ್ತೇವೆ ಕೇಳಿ ಹೇಳ್ತೇವೆ ಅಂದಾರೆ. ಮಗುಗೆ ಯಾವ ರೀತಿ ಸಮಸ್ಯೆ ಅಂದ್ರೆ ಮೈಕೈ ನೋವು ಆಗೋದು, ಯಾವ ರೀತಿ ಸಮಸ್ಯೆ ಆಗ್ತಾಯಿತ್ತು? ಯಾವ ರೀತಿ ಮೈಕೈ ನೋವು ಏನಿಲ್ಲ ರೀ, ಆದ್ರೆ ಸುಸ್ತಾಗೋದು, ಅಡ್ಡಾಡಿ ಸುಸ್ತಾಗೋದು ರೀ, ಮತ್ತು ಕೂತ್ಕೊಂಡು ಸುಸ್ತಾಗೋದು, ಬರೀ ಮಲ್ಕೊಂಡು ಇರ್ತಾನೆ ರೀ. ಸ್ವಲ್ಪ ಒಂದು 5-10 ಹೆಜ್ಜೆ ನಡೆದು ಸುಸ್ತಾಕೈತೆ ರೀ. ಈಗ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ರಿ, ಎಲ್ಲೆಲ್ಲಿ ಚಿಕಿತ್ಸೆ ಕೊಡಿಸಿದ್ರಿ ಮಗುವಿಗೆ? ಸರ್ಕಾರ ದವಾಖಾನೆಯಲ್ಲಿ ರಕ್ತ ಪರೀಕ್ಷೆ ಮಾಡಿ ಫಸ್ಟ್ ದೇವಿ ಹೊಸರಾಗ್ರಿ. ಅವ್ರೇ ಮತ್ತು ಹೊಳ್ಳಿ ಆರಾಮಾಗೈತೆ ರೀ. ಹೊಳ್ಳಿ ಮತ್ತೆ ಒಮ್ಮೆ ಹೋಗಿದ್ರಿ ಸುಸ್ತಾಗೈತೆ ಅವ್ರು ಹೊಳ್ಳಿ ಇಲ್ಲಿ ಕಸಿದ್ರಿ. ಇಲ್ಲಿಂದ ಆರಾಮಾಗೈತೆ ಅಂತ ಇಲ್ಲಿಂದ ಕಸಿದ್ರಿ. ಮತ್ತು ಹೊಳ್ಳಿ ನಿನ್ನ ಬೆಳಗ್ಗೆ ತ್ರಾಸಾಗಿಂದ ಮತ್ತು ಹೊಳ್ಳಿ ಇಲ್ಲೇ ಬಂದೇವ್ರಿ. ಏನು ಹೇಳಿದ್ದಾರೆ ಡಾಕ್ಟರ್? ಆರಾಮಾಗೈತೆ ಅಂದ್ರಿ ಅವ್ರು ಮೊನ್ನೆ. ಮತ್ತು ಹೊಳ್ಳಿ ನಿನ್ನಿಂದ ಜೋರಾಗಿದ್ದಕ್ಕೆ ಆರಾಮಾಕತಿ ಅಂದಾರೆ. ಈಗ ಟ್ರೀಟ್ಮೆಂಟ್ ಕೊಟ್ಟಾರ, ನಿನ್ನಿಂದನ ಆರಾಮಾಕತಿ ಅಂದಾರೆ. ಯಾವ ರೋಗ ಅಂತ ಹೇಳ್ಯಾರ ನಿಮ್ಗೆ? ಇಲಿ ಜ್ವರ ಅಂದಾರೆ ಅವ್ರು. ಈಗ ಮನೆ ಸುತ್ತಮುತ್ತಲು ಯಾವ ಹಿಂಗೆ ಸಮಸ್ಯೆ ಇತ್ತಾ? ಹೆಂಗೆ? ಏನಿಲ್ರಿ, ಇಲ್ಲೇ ಅಡ್ಡಾಡ್ತಾವ್ರಿ ಮನೆ ಸುತ್ತಲಿ. ಮನೆ ಹಿಂದೆ ಮುಂದೆ ಸುತ್ತಲಿ ಅಡ್ಡಾಡ್ತಾವ್ರಿ. ಇದಿಷ್ಟು ಅಂದರೆ ಹಾವೇರಿ ಜಿಲ್ಲೆಯಲ್ಲಿ ಪ್ರಥಮವಾದಂತಹ ಕೇಸ್ ಆಗಿದೆ. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತಹ ಜನರು ಸೊಳ್ಳೆ ಆಗಿರ್ಬೋದು, ಸುತ್ತಮುತ್ತಲಿನ ವಾತಾವರಣವನ್ನು ಸರಿಯಾಗಿ ಇಟ್ಕೊಂಡ್ರೆ ಈ ರೋಗಗಳನ್ನು ತಡೆಗಟ್ಟಬಹುದಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರೆಯ ಪಬ್ಲಿಕ್ ಟಿವಿ, ಹಾವೇರಿ.